ನಮಸ್ಕಾರ ಪ್ರಜಾಪ್ರಭುಗಳೇ, ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ. ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ. ಈ ದಿನದ ವಿಶೇಷನೇ ಗಣರಾಜ್ಯೋತ್ಸವ, 76ನೇ ಗಣರಾಜ್ಯೋತ್ಸವ. ಅಂದರೆ 75 ತುಂಬಿ 76ಕ್ಕೆ ಇದು ಮುನ್ನಡೀತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಈ ಗಣರಾಜ್ಯೋತ್ಸವ, ಸಂವಿಧಾನ, ಸ್ವಾತಂತ್ರ್ಯ ಇದ್ರ ಬಗ್ಗೆ ಎಲ್ಲ ಹಲವಾರು ವಿಡಿಯೋಗಳನ್ನ ಈಗಾಗಲೇ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನ ಪೂರ್ತಿ ನೋಡಿ ಮಕ್ಕಳಿಗೂ ತಿಳಿಸಿ ನಮ್ಮ ಸಂವಿಧಾನ ಅಂದ್ರೇನು, ಗಣರಾಜ್ಯೋತ್ಸವ ಅಂದ್ರೇನು, ಈ ಸ್ವಾತಂತ್ರ್ಯ ಅಂದ್ರೇನು, ನಮ್ಮ ಕರ್ತವ್ಯಗಳೇನು, ಮೂಲಭೂತ ಕರ್ತವ್ಯಗಳೇನು, ನಾವು ರಾಷ್ಟ್ರಕ್ಕೆ, ದೇಶಕ್ಕೆ ಏನೆಲ್ಲ ನಮ್ಮ ಕೊಡುಗೆ ಏನು. ಏಕೆಂದರೆ ನಾವು ಅಕ್ಕಪಕ್ಕದ ನೆರೆ ದೇಶಗಳನ್ನ ನೋಡಿದಾಗ ಗೊತ್ತಾಗುತ್ತೆ, ಇದು ಸಂವಿಧಾನ, ಗಣಕೂಟ, ನಾವೆಲ್ಲ ಒಗ್ಗಟ್ಟಾಗಿ ಹೋಗೋದು, ಒಂದು ರಾಷ್ಟ್ರ, ಒಂದು ದೇಶ ಎಲ್ಲ ಒಗ್ಗಟ್ಟಾಗಿ ನಿಲ್ಲೋದು, ಆ ದೇಶ ಪ್ರೇಮ ಇವೆಲ್ಲ ಬಹಳ ಮುಖ್ಯ ಅನಿಸುತ್ತೆ. ಯಾಕೆಂದರೆ ಒಂದು ಸಂವಿಧಾನ ಇಲ್ಲದೆ ಇರೋ ರಾಷ್ಟ್ರಗಳು ಯಾವ ರೀತಿ ಅಧೋಗತಿ, ಆರ್ಥಿಕವಾಗಿ, ನೈತಿಕವಾಗಿ ಎಲ್ಲ ರೀತಿಯಿಂದ ಅಧೋಗತಿ ಕಾಣ್ತಾ ಇದ್ದೀವಿ ನೆರೆ ರಾಷ್ಟ್ರಗಳಲ್ಲಿ. ಹಾಗೆ ಈವನ್ ಹೊರಗಡೆ ಇಸ್ರೇಲ್ ಅಂತ, ಇನ್ನೊಂದು ಲೆಬನಾನ್, ಇಂಥವೆಲ್ಲ ತುಂಬ, ಇರಾಕು, ಇವೆಲ್ಲನೂ ಒಂದಲ್ಲ ಒಂದು ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಪವಿತ್ರವಾದ ಸ್ವಾತಂತ್ರ್ಯ ಗಣರಾಜ್ಯೋತ್ಸವನ್ನ ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಎಲ್ರಿಗೂ ಶುಭವಾಗಲಿ. ಈ ವಿಡಿಯೋನ ಪೂರ್ತಿ ನೋಡಿ. ಯಾಕೆಂದರೆ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಆಡಳಿತ ವಿಭಾಗಗಳಾಗಲಿ ಎಲ್ಲರೂ ಇದನ್ನು ನೋಡಲೇಬೇಕು. ಯಾಕೆ ಅಂದರೆ ಹಲವಾರು ಸಮಸ್ಯೆಗಳಿದ್ದಾವೆ. ನಾವು 75 ವರ್ಷ ಅಂದ್ರೆ ಏನು ತಮಾಷೆನ? 75 ವರ್ಷ ನಾವು ದಾಟಿ ಬಂದಿದ್ದೀವಿ. ಈಗಲೂ ಕೂಡ ನಮ್ಮ ನಾಗರಿಕರು, ಪ್ರಜಾಪ್ರಭುಗಳನ್ನ ನಾವು ಭಿಕ್ಷುಕರನ್ನಾಗಿ ಮಾಡಬಾರ್ದು. ಸ್ವತಂತ್ರವಾಗಿ ಅವ್ರ ಜೀವನ ಕಟ್ಕೊಳೋ ಥರ ಅದಕ್ಕೆ ಒಂದು ರೀತಿಯ ವ್ಯವಸ್ಥಿತ ಒಂದು ರೂಪ ಕೊಟ್ಟೋದಕ್ಕೆ ಅವರಿಗೆ ವಿದ್ಯಾಭ್ಯಾಸ, ಆರೋಗ್ಯ ಎಲ್ಲವನ್ನು ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಆಗಬೇಕು. ಅದರಲ್ಲಿ ಕ್ವಾಲಿಟಿ ಇರಬೇಕು. ನಿಮಗೆ ಯಾವಾಗ ನೀವು ಒಂದು ಆಸ್ಪತ್ರೆ ಅಥವಾ ಒಂದು ವಿದ್ಯಾಭ್ಯಾಸ ಕೇಂದ್ರಗಳು ಕ್ವಾಲಿಟಿ ಆಫ್ ಎಜುಕೇಷನ್ನು ಮತ್ತು ಕ್ವಾಲಿಟಿ ಆಫ್ ಹೆಲ್ತ್ ಫೆಸಿಲಿಟಿ ಕೊಟ್ಟರೆ ಆ ದೇಶ ನಿಜವಾಗ್ಲೂ ಒಳ್ಳೆಯ ಹಂತಕ್ಕೆ ಹೋಗ್ತೀವಿ. ಯಾಕೆಂದರೆ ನೀವು ನಂಬೋದಿಲ್ಲ, ನಮ್ಮ ಇಡೀ ಪ್ರಪಂಚಕ್ಕೆ ನಮ್ಮ ವಿದ್ಯಾರ್ಥಿಗಳು, ತುಂಬ ಬ್ರಿಲಿಯಂಟ್ ವಿದ್ಯಾರ್ಥಿಗಳೆಲ್ಲ ವಲಸೆ ಹೋಗ್ತಾರೆ. ಅವರೆಲ್ಲ ಅದ್ವಿತೀಯವಾದ ನಾಲೆಡ್ಜ್ ಇದೆ, ಕ್ರಿಯೇಟಿವಿಟಿ ಇದೆ, ಇನ್ನೋವೇಟಿವ್ ಇದೆ. ಅವ್ರು ಏನೋ ಒಂದು ಮಾಡಬೇಕು ಅನ್ನೋ ತುಡಿತಾ ಇದೆ. ಆದರೆ ಇಲ್ಲಿ ಅವಕಾಶಗಳನ್ನ ನಾವು ಒದಗಿಸ್ಕೊಡ್ತಾ ಇಲ್ಲ ಅನ್ನೋದೇ ದುರಂತ. ಇದನ್ನ ನಿಜವಾಗ್ಲೂ ಸರ್ಕಾರಗಳು ಇದನ್ನು ಗಮನ ತಗೋಬೇಕು. ನೀವು ಏನು ಬಗ್ಗೆ ಕೊಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ,